ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮಾಗಡಿ ರೋಡ್ಗೆ ನಿಯರ್ಗೆ ಆಮೇಲೆ ಆರ್ಚಿಡ್ ಸ್ಕೂಲ್ ಇಂಟರ್ನ್ಯಾಷನಲ್, ಸೊ ಇದ್ರ ನಿಯರ್ಗಿರೋ ಒಂದು ಮನೇನ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ರೆಂಟೆಡ್ ಪರ್ಪೋಸು ಪ್ಲಸ್ ಓನ್ ಪ್ಲಸ್ ರೆಂಟೆಡ್ ಪರ್ಪೋಸ್ಗೆ ಯಾರು ಮನೆ ಬೇಕು ಅಂತ ಇಷ್ಟಪಡ್ತಾ ಇರೋರು ಈ ಮನೇನ ಚೂಸ್ ಮಾಡ್ಬೋದು. ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಈ ಆರ್ಚಿಡ್ ಸ್ಕೂಲಿಂದ, ಆಮೇಲೆ ಮಾಗಡಿ ಮೇನ್ ರೋಡಿಂದ. ನೋಡಿ ಫ್ರೆಂಡ್ಸ್, ಸುತ್ತ ಫುಲ್ಲು ಒಳ್ಳೆ ಡೆವಲಪ್ಮೆಂಟ್ ಏರಿಯಾ, ಸ್ಯಾನಿಟರಿ, ಡ್ರೈನೇಜು, ರೋಡು ಎಲ್ಲ ಆಗಿದೆ. ಆಲ್ಮೋಸ್ಟ್ ಎಲ್ಲ 30 ಫೀಟ್ ರೋಡ್ಗಳು ಸುತ್ತ ಇದ್ದಾವೆ. ಫ್ರೆಂಡ್ಸ್, ಈ ಮನೆ ಸುತ್ತಮುತ್ತ ಒಳ್ಳೆ ಗ್ರೀನ್ರಿ, ಒಳ್ಳೆ ಸೈಲೆಂಟ್ ಏರಿಯಾ, ಡೆವಲಪ್ಮೆಂಟ್ ಏರಿಯಾ, ಒಳ್ಳೊಳ್ಳೆ ಮನೆಗಳಿದ್ದಾವೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಮನೆ ಮುಂದೆ ಬಂದಿದ್ದೀನಿ. ಮನೆ ಮುಂದೆ ಇರೋ ಜಾಗ ತೋರಿಸ್ತಾ ಇದ್ದೀನಿ. ನೋಡಿ, ಮನೆ ಮುಂದೆ ಕೆಲವೊಂದು ಸೈಟ್ಗಳು ಖಾಲಿ ಇದ್ದಾವೆ, ಆದರೆ ಏರಿಯಾ ಮಾತ್ರ ಎಕ್ಸಲೆಂಟ್ ಆಗಿ ಕಾಣುತ್ತೆ. ಈಗ ಮಳೆಗಾಲ ಶುರುವಾಗಿಂದ ಫುಲ್ಲು ಹುಲ್ಲು ಎಲ್ಲ ಬೆಳ್ಕೊಂಡು ಒಳ್ಳೆ ಗ್ರೀನ್ರಿ ಥರ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ಮನೆ ಮುಂದೆ. ಫ್ರೆಂಡ್ಸ್, ಈ ಮನೆ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ತೋರಿಸ್ತಾ ಇದ್ದೀನಿ. ಈ ಮನೆ 30-40,200 ಸ್ಕ್ವೇರ್ ಫೀಟ್, 1200 ಅಡಿ. ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಪ್ಲಸ್ 2 BHK, ಫಸ್ಟ್ ಫ್ಲೋರು 2 BHK, ಸೆಕೆಂಡ್ ಫ್ಲೋರ್ 1 BHK 2 ಇದ್ದಾವೆ. ಸಿಂಗಲ್ BHK 2 ಇದ್ದಾವೆ. ಟೋಟಲ್ ಗ್ರೌಂಡ್ G+2.5. ಆಮೇಲೆ ಟಾಪ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಸೈಟ್ ಮೆಷರ್ಮೆಂಟ್ ಬಂದ್ಬಿಟ್ಟು 30-40,200 ಸ್ಕ್ವೇರ್ ಫೀಟು. ಗ್ರೌಂಡು 2 BHK, ಫಸ್ಟು 2 BHK, ಸೆಕೆಂಡು ಸಿಂಗಲ್ BHK 2 ಮನೆ ಇದ್ದಾವೆ. ಪ್ಲಸ್ ಟಾಪ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ನೋಡಿ ಫ್ರೆಂಡ್ಸ್, ಈ ಕಡೆ ಆ್ಯಂಗಲಿಂದ ತೋರಿಸ್ತಾ ಇದ್ದೀನಿ, ರೈಟ್ ಸೈಡ್ ಆ್ಯಂಗಲಿಂದ. ಫ್ರೆಂಡ್ಸ್, ಇದು ಈಸ್ಟ್ ಫೇಸ್ ಸೈಟು. ಈಸ್ಟ್ ಫೇಸ್ ಡೋರು ಮಾಡಿದ್ದಾರೆ, ಕೆಲವೊಂದು ನಾರ್ತ್ಗೂ ಡೋರ್ ಮಾಡಿದ್ದಾರೆ. ಸೊ ಪಕ್ಕ ವಾಸ್ತು, ಪಕ್ಕ ಚೆನ್ನಾಗಿರೋ ಮನೆ ಇದು. ಫ್ರೆಂಡ್ಸ್, ಇದು 7-8 ವರ್ಷ ಹಳೆ ಮನೆ. ಅವಾಗ ಸಣ್ಣ ಇಟ್ಟಿಗೆಯಲ್ಲಿ ಕಟ್ಟಿರೋ ಮನೆ ಇದು. ಸೊ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರ ಸಣ್ಣ ಇಟ್ಟಿಗೆಯಲ್ಲಿ ಕಟ್ಟಿರೋ ಮನೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಆರಾಮಾಗಿ ಕಾರು, ಒಂದು 4 ಬೈಕು ನಿಲ್ಲಿಸ್ಕೊಬೋದು ಪಾರ್ಕಿಂಗಲ್ಲಿ. ಬೇಕಾದರೆ ನೀವು ಹೊರಗಡೆ ಕೂಡ ನಿಲ್ಲಿಸ್ಕೊಬೋದು, ಯಾಕಂದರೆ ಅದು ಏನೋ ದೊಡ್ಡದಾದ ಮೇನ್ ರೋಡ್ ಏನಲ್ಲ, ಒಂದು ಸ್ವಲ್ಪ ವೆಹಿಕಲ್ಸ್ ಓಡಾಡ್ತಾ ಇತ್ತು. ಸೊ ಕಾರು ಹೊರಗಡೆ ನಿಲ್ಲಿಸ್ಕೊಂಡ್ರು ಏನೂ ತೊಂದರೆ ಇಲ್ಲ. ನೋಡಿ, ಎಲ್ಲ ಇದ್ರ ಥರನೇ ಇಲ್ಲಿ ಗ್ಯಾಸ್ ಕನೆಕ್ಷನ್ಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಮೆಟ್ಲು ಕೆಳಗಡೆ ಪ್ಲಸ್ ವಾಟರ್ ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ, ಏನಾದರೂ ಪಾರ್ಕಿಂಗ್ ತೊಳೆಯೋಕ್ಕೆ. SS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ ಪ್ರತಿಯೊಂದು ಮೆಟ್ಲು ಇದಕ್ಕೂ. ನೋಡಿ, ಸುತ್ತ ಗ್ರಿಲ್ಲು ಹಾಕಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಫ್ರೆಂಡ್ಸ್, ಗ್ರೌಂಡ್ ಫ್ಲೋರಲ್ಲಿ ಅವರು ಕೆಲಸಕ್ಕೆ ಹೋಗಿದ್ದರಿಂದ ನಾನು ಆ ಗ್ರೌಂಡ್ ಫ್ಲೋರಲ್ಲಿರೋ ಮನೇನ ನಾನು ತೋರ್ಸೋಕ್ಕಾಗಿಲ್ಲ. ಅದು 2 BHK. ಈಗ ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ಇದು 2 BHK. ಇದು ಓನರ್ ಇದ್ದಾರೆ. ಸೊ ನೋಡಿ, ಫುಲ್ಲು ಓನರ್ ಇರೋಕ್ಕೋಸ್ಕರ ಫುಲ್ಲು SS ಗೇಟಲ್ಲಿ SS ಗ್ರಿಲ್ಲಲ್ಲೇ ಕವರ್ ಮಾಡಿರೋ ಒಂದು ಮನೆ ಇದು. ಫಸ್ಟ್ ಫ್ಲೋರಲ್ಲಿ ನೋಡಿ, ಪ್ಯಾಸೇಜು ಆಲ್ಮೋಸ್ಟ್ 2 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಸುತ್ತ SS ಅಲ್ಲಿ ಗ್ರಿಲ್ ಹಾಕಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ನೋಡಿ, ಚಪ್ಪಲಿ ಸ್ಟ್ಯಾಂಡ್ ಕೂಡ ರೈಟ್ ಸೈಡಲ್ಲಿತ್ತು.
ಈಗ ಬನ್ನಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ನೋಡಿ. ಲೆಫ್ಟ್ ಸೈಡಲ್ಲಿ ಏನು UPS ಕನೆಕ್ಷನ್ಗೆ ಅಂತ ಪ್ರಾವಿಷನ್ಸ್ ಕೊಟ್ಟಿದ್ರು. ಈ ಕಡೆ ಹಾಲ್ಗೆ ಹೋಗ್ತಾ ಇದೆ ನೋಡಿ. ಸೋಫಾ ಆರಾಮಾಗಿ ಏನಿಲ್ಲ ಅಂದ್ರೆ ಇವರೇನೇ ಒಂದು 4-5 ಸೋಫಾ ಹಾಕಿದ್ದಾರೆ ನೋಡಿ. POP 8 ವರ್ಷ ಹಳೆ ಮನೆ ಆದ್ರೂ POP ಕೂಡ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಮನೆ ಫ್ರೆಂಡ್ಸ್ ಇದು. ಸೊ ನೀವು ಆಲ್ಮೋಸ್ಟ್ ನಿಮಗೆ ಯಾರು ವಾಕಬಲ್ ಡಿಸ್ಟೆನ್ಸು, ಏನೋ ಮೇನ್ ರೋಡ್ಗೆ ವಾಕಬಲ್ ಡಿಸ್ಟೆನ್ಸು, ಹತ್ರ ಸ್ಕೂಲ್ಗಳಿರೋ ಮನೆ ಬೇಕು ಅಂತ ಯಾರು ಬಯಸ್ತೀರಾ, ಆಮೇಲೆ ರೆಂಟೆಡ್ಗೆ, ಆಮೇಲೆ ಓನ್ ಪ್ಲಸ್ ರೆಂಟೆಡ್ಗೆ ಯಾರು ಮನೆ ಬೇಕು ಅಂತ ಚೂಸ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಇದನ್ನು ಆದಷ್ಟು ಬೇಗ ಬಂದು ನೋಡಿ, ಸೆಲೆಕ್ಟ್ ಮಾಡಿ, ಬೈ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ್. ಆ ಕಡೆ ದೊಡ್ಡದಾದ ಹಾಲ್ ಇರೋದ್ರಿಂದ 2 POP, 2 ಡಿಸೈನ್ POP ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಇದೆ ಆವಾಗಲೇ ನೋಡಿ. ಸುತ್ತ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಯಾಕಂದರೆ ಅಕ್ಕಪಕ್ಕ ಇನ್ನೂ ಯಾವುದು ಮನೆ ಆಗಿಲ್ಲ. ಆದರೂ ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರ್, ಏನೋ ನಾರ್ತು ಈಸ್ಟು ಡೋರ್ ಇರೋದ್ರಿಂದ ನಿಮಗೆ ಸದಾಕಾಲ ಬೆಳಕು ಬರುತ್ತೆ ಇದರಲ್ಲಿ ನೋಡಿ. ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಹಾಲ್ನ. ಒಂದು ಕಾಮನ್ ಬೆಡ್ ಕೂಡ ಹಾಕಿದ್ದಾರೆ ಅಲ್ಲಿ. ನೋಡಿ ದೇವ್ರ ಮನೆ ಇದೆ, ಏನೋ ಮುಳುಗೋ ಸೈಡ್ಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ಇದು ಪಕ್ಕಾ ವಾಸ್ತು ಇದೆ. ಎಂಟು ವರ್ಷ ಹಳೇದಾದ್ರೂ ವಾಸ್ತುವಲ್ಲೂ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಪಕ್ಕ ಕೇಳ್ಕೊಂಡು ತಿಳ್ಕೊಂಡು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಕಡೆ ರೈಟ್ ಸೈಡ್ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ರು. ಈ ಕಡೆ ಫ್ರಿಜ್ಗೆ ಅಂತ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಸಪ್ರೇಟ್ ಸ್ಪೇಸ್ ಇದೆ ಅಲ್ಲಿ. ಅಡುಗೆ ಮನೆಗೂ ಎಲ್ಲದಕ್ಕೂ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ. ಪ್ರತಿಯೊಂದು ಮನೆಗೂ, ಇಲ್ಲಿರೋ ಪ್ರತಿಯೊಂದು ಮನೆಗೂ ವಾರ್ಡ್ರೋಬ್ಸ್ ಆಗಿದೆ ಫ್ರೆಂಡ್ಸ್. ಇಂಟೀರಿಯರ್ ಎಲ್ಲ ಆಗೋಗಿದೆ. ನೋಡ್ಬೋದು ನೀವು, ವಾಲ್ ಟೈಲ್ಸಲ್ಲೇ ಆಗಲಿ, ಇಂಟೀರಿಯರಲ್ಲೇ ಆಗಲಿ ಎಲ್ಲ ಎಕ್ಸಲೆಂಟ್ ವರ್ಕ್ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ಅಡುಗೆ ಮನೆ ರೈಟ್ ಸೈಡ್ಗೆ ಗ್ರಿಲ್ ಅಲ್ಲಿ ಕವರ್ ಆಗಿ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದನೂ ಗಾಳಿ ಬೆಳಕು ಆರಾಮಾಗಿ ಬರುತ್ತೆ. ಆರಾಮಾಗಿ ಅಲ್ಲಿ ಪಾತ್ರೆಗಳು ತೊಳೆದಿದ್ದು ಇಟ್ಕೊಬೋದು, ಇನ್ನು ಏನೇ ಐಟಮ್ನಾದರೂ ಅಲ್ಲಿ ಇಟ್ಕೊಬೋದು. ಪ್ಲಸ್ ಯುಟಿಲಿಟಿಗೂ ಯೂಸ್ ಮಾಡ್ಬೋದು ಅದನ್ನು. ಎಲ್ ಶೇಪಲ್ಲಿ ಹಾಲ್ ಇದೆ ಫ್ರೆಂಡ್ಸ್, ಲಿವಿಂಗ್ ಏರಿಯಾ. ಸೊ ನೀವು ಈ ಕಡೆ ಡೈನಿಂಗ್ ಟೇಬಲ್ನ ಕೂಡ ಯೂಸ್ ಮಾಡ್ಬೋದು. ಲೆಫ್ಟ್ ಸೈಡಲ್ಲಿ ಪ್ಲಸ್ ರೈಟ್ ಸೈಡಲ್ಲಿ ಫುಲ್ಲು ಹಾಲ್ ಯೂಸ್ ಮಾಡ್ಬೋದು ಅದನ್ನು. ನೋಡಿ ಫ್ರೆಂಡ್ಸ್, ವುಡ್ ಡಿಸೈನಲ್ಲಿ ಲೆಫ್ಟ್ ಸೈಡಲ್ಲಿ ಸಖತ್ತಾಗಿ ಒಳ್ಳೆ ಏನೋ ವುಡ್ಡಲ್ಲೇ ಡಿಸೈನ್ ಮಾಡಿದ್ರಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು 2 BHK ಹೌಸ್ ಇದು. ಇಲ್ಲೂ ಕೂಡ POP ಕೂಡ ಮಾಡಿದ್ದಾರೆ. ಬ್ಯಾಕ್ ಸೈಡ್ಗೆ 3 ಪಾನ್ ಕಿಟಕಿ, ಆಮೇಲೆ ರೈಟ್ ಸೈಡ್ಗೆ 3 ಪಾನ್ ಕಿಟಕಿ ಕೊಟ್ಟಿದ್ದಾರೆ. ಸೊ ಎರಡೂ ಸೈಡಿಂದ ಗಾಳಿ ಬೆಳಕು ಬರುತ್ತೆ. ವಾರ್ಡ್ರೋಬ್ಸು, ಲಾಫ್ಟ್ಸು ಎಲ್ಲ ಕಂಪ್ಲೀಟ್ ಇರೋ ಮನೆ ಇದು. ಫ್ರೆಂಡ್ಸ್, ಇದರ ನಿಯರ್ಗೆ ಪ್ಲೇಸಸ್ ಬಂದ್ಬಿಟ್ಟು ಡಿ ಗ್ರೂಪು, ಬ್ಯಾಡಹಳ್ಳಿ, ಅಂಜನಾ ನಗರ, ಮಾಗಡಿ ರೋಡು, ಅಂದ್ರಳ್ಳಿ, ಸುಂಕದಕಟ್ಟೆ, ಪೀಣ್ಯ ಸೆಕೆಂಡ್ ಸ್ಟೇಜು, ಲಗ್ಗೆರೆ, ಹೆಗ್ನಳ್ಳಿ. ಈ ಕಡೆ ಇಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಹೋದರೆ ತಾವರೆಕೆರೆ, ನೈಸ್ ರೋಡ್ ಟೋಲ್ ಕೂಡ ಬರುತ್ತೆ ಈ ನಿಯರ್ಗೆ, ಇದರ ನಿಯರ್ಗೆ.
ಇಲ್ಲಿಂದ ಜಸ್ಟ್ 3/4 ಕಿಲೋಮೀಟ್ರು, 1/2 ಕಿಲೋಮೀಟ್ರು ಅಲ್ಲಿ ಸದಾಕಾಲ ಬಸ್ಸಸ್ ಅವೈಲೇಬಲ್ ಇರ್ತವೆ, ಆಟೋ ಅವೈಲೇಬಲ್ ಇರ್ತವೆ, ಮೆಟ್ರೋ ಕೂಡ ಸದ್ಯದಲ್ಲೇ ಏನು ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಇದೆ ಅಲ್ಲಿ. ನೋಡಿ ಫ್ರೆಂಡ್ಸ್, ಏನು ಕಂಪ್ಯೂಟರ್ ಟೇಬಲ್ ಕೂಡ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ವಾಲ್ಗೆ ಅಟ್ಯಾಚ್ ಆಗಿ. ನೆಕ್ಸ್ಟ್ ಬೈ ಮಾಡಿದ್ರೆ ಜಸ್ಟ್ ರೀಪೇಂಟಿಂಗ್ ಒಂದು ಮಾಡಿಬಿಟ್ರೆ ಫುಲ್ ಎಕ್ಸಲೆಂಟಾಗಿ ಕಾಣುತ್ತೆ ಮನೆ. ಯಾಕಂದರೆ ಅಷ್ಟು ದೊಡ್ಡದಾಗಿರೋ ಮನೆ, ಅವ್ರದ್ದು ಐಟಮ್ ಕೂಡ ಜಾಸ್ತಿ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಏನು ಅಷ್ಟು ಇದಾಗಿ ಕಾಣಲ್ಲ. ಆದರೆ ಫುಲ್ ಎಲ್ಲ ಖಾಲಿ ಮಾಡಿದ್ಮೇಲೆ ಮಾತ್ರ ನಿಮಗೆ ಫುಲ್ಲು ದೊಡ್ಡದು ಅನಿಸುತ್ತೆ. ಫ್ರೆಂಡ್ಸ್, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,45 lakhs. ಇದು ನೆಗೋಷಿಯಬಲ್ ಇರುತ್ತೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸಿಂದ ನಿಮಗೆ ಪ್ರತಿಯೊಂದು ಇದ್ರ ಸುತ್ತಮುತ್ತ ಪ್ರತಿಯೊಂದು ಅವೈಲೇಬಲ್ ಇದೆ. ಮಾಲು, ಹಾಸ್ಪಿಟ್ಲು, ಸ್ಕೂಲ್ಸು, ಮೇನ್ ರೋಡು, ಕಾಲೇಜಸ್ಸು ಪ್ರತಿಯೊಂದು ಇದರ ನಿಯರ್ಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಈ ಪ್ರೈಸ್ಗೆ ತೊಗೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ 30-40 ಬೇರೆ, ಒಂದು ಪ್ಲಸ್ ಒಂದು 30-40, ಆಮೇಲೆ ಈಸ್ಟ್ ಫೇಸು, ಈಸ್ಟ್ ನಾರ್ತ್ ಡೋರ್ಸು, ಆಮೇಲೆ ವಾಕಬಲ್ ಡಿಸ್ಟೆನ್ಸು, ಆಮೇಲೆ ಫುಲ್ ಗ್ರಿಲ್ ಆಗಿದೆ ಮನೆ ಸುತ್ತ. ಪ್ರತಿಯೊಂದಕ್ಕೂ ಇಂಟೀರಿಯರ್ ಆಗಿದೆ. ಎಲ್ಲ ಬಾಡಿಗೆ ಮನೆಗೆ ಆಗಲಿ ಸ್ವಂತಕ್ಕೆ ಆಗಲಿ ಪ್ರತಿಯೊಂದು ಇಂಟೀರಿಯರ್ ಆಗಿದೆ. ಪ್ಲಸ್ ಪಾರ್ಕಿಂಗ್ ಇದೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಇರೋ ಮನೆ ಇದು. ಸೊ ಅದಕ್ಕೆ ನಿಮಗೆ 100% ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪ್ರತಿಯೊಂದಕ್ಕೂ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಬಾಲ್ಕನಿಯಲ್ಲೂ ಅಷ್ಟೇ. ಸೆಕೆಂಡ್ ಫ್ಲೋರಲ್ಲಿ ನಾನು ತೋರಿಸಿದ್ದು ಇದು 2 single BHK ಮನೆ ಇದ್ದಾವೆ ಈ ಸೆಕೆಂಡ್ ಫ್ಲೋರಲ್ಲಿ. ನೋಡಿ, ಮೆಟ್ಲುಗೆ ಕೂಡ SS ರೈಲಿಂಗ್ಸ್ನ ಯೂಸ್ ಮಾಡಿದೆ ಪ್ರತಿಯೊಂದು ಮೆಟ್ಲಿಗೂ. ನೋಡಿ ಫ್ರೆಂಡ್ಸ್, ಈಗ ನಾನು 3rd ಫ್ಲೋರ್ಗೆ ಹೋಗ್ತಾ ಇದ್ದೀನಿ. 3rd ಫ್ಲೋರಲ್ಲಿ ಸ್ವಲ್ಪ ಅವರು ಪಾಟ್ ಗೀಟ್ ಎಲ್ಲ ಇಟ್ಕೊಂಡು ಗಿಡ ಎಲ್ಲ ಬೆಳೆಸ್ಕೊಂಡಿದ್ರು. ಸೊ ಅದನ್ನು ನೀಟಾಗಿ ಇಟ್ಕೊಂಡಿದ್ದಾರೆ ಟೆರೇಸ್ನ. ನೋಡಿ, ಇಲ್ಲೊಂದು ರೂಮ್ ಕೂಡ ಅವೈಲೇಬಲ್ ಇದೆ. ನೀವು ಆರಾಮಾಗಿ ಒಂದು ಏನಾದರೂ ಏನೋ ಫಂಕ್ಷನ್ ಮಾಡ್ತೀನಿ ಅಂದರೂ ಇಲ್ಲೇ ಊಟ ಗೀಟ ಎಲ್ಲ ಅವೈಲೇಬಲ್ ಹಾಕ್ಬೋದು. ಇಲ್ಲಿ ಅಷ್ಟು ದೊಡ್ಡದಾಗಿದೆ, ಸ್ಪೇಸ್ ಇದೆ. ಯಾಕಂದರೆ 30-40 ಸೈಟ್ ಅಲ್ವಾ ಇದು. ನೋಡಿ ಫ್ರೆಂಡ್ಸ್, ಸುತ್ತ ತೋರಿಸ್ತಾ ಇದ್ದೀನಿ. ಒಳ್ಳೊಳ್ಳೆ ಮನೆಗಳಾಗಿದ್ದಾವೆ. ಈ ಕಡೆ ಲೆಫ್ಟ್ ಸೈಡ್ಗೆ ಹೋದರೆ ಡಿ ಗ್ರೂಪ್ಗೆ ಕನೆಕ್ಟ್ ಆಗುತ್ತೆ. ಈ ಕಡೆ ರೈಟ್ ಸೈಡ್ಗೆ ಹೋದರೆ ಮಾಗಡಿ ರೋಡಿಗೆ ಕನೆಕ್ಟ್ ಆಗುತ್ತೆ. ಅದು ಇನ್ನೊಂದ್ಸರಿ ಹೇಳ್ತೀನಿ, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,45 lakhs. ನೆಗೋಷಿಯಬಲ್ ಇರುತ್ತೆ. ರೆಂಟೆಡ್ ಏನಿಲ್ಲ ಅಂದರೂ ಗ್ರೌಂಡ್ ಫ್ಲೋರು ಒಂದು 15,000, ಫಸ್ಟ್ ಫ್ಲೋರು 15,000, ಸೆಕೆಂಡ್ ಫ್ಲೋರಲ್ಲಿ 8,16, ಆಮೇಲೆ ಲಾಸ್ಟ್ ಫ್ಲೋರ್ ಅಂದರೆ 3rd ಫ್ಲೋರ್ ರೂಮ್ ಇರೋದಕ್ಕೆ ಒಂದು 4,000, ಟೋಟಲ್ 50,000. ಇವಾಗ ಓನರ್ ಇಲ್ಲ ಅಂದ್ಕೊಂಡ್ರೆ 50,000 ರೆಂಟೆಡ್ ಅಂತೂ ಪಕ್ಕಾ ಗ್ಯಾರಂಟಿ ಬರುತ್ತೆ. ಓನರ್ ಇತ್ಕೊಂಡಾದರೆ ಒಂದು 40,000 ಅಂತೂ ಗ್ಯಾರಂಟಿ ಇನ್ಕಮ್ ಇದೆ ಈ ಬಿಲ್ಡಿಂಗಿಂದ. ಅದು ಬೇರೆ ಸಣ್ಣ ಇಟ್ಟಿಗೆಯಲ್ಲಿ ಕಟ್ಟಿರೋ ಮನೆ ಇದು ಫ್ರೆಂಡ್ಸ್. ಇದು ಇನ್ನೊಂದ್ಸರಿ ಹೇಳ್ತೀನಿ, ಸಣ್ಣ ಇಟ್ಟಿಗೆ ಅಂದರೆ ಕೆಂಪು ಇಟ್ಟಿಗೆಯಲ್ಲಿ ಕಟ್ಟಿರೋ ಮನೆ ಇದು. ಹಾಲೋ ಬ್ಲ್ಯಾಕ್ ಯೂಸ್ ಮಾಡಿಲ್ಲ, ಪಿಲ್ಲರ್ ಮೌಂಟೆಡ್ ಮನೆ ಇದು. ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಮನೆ ಇದು. ನೋಡಿ, ಬಟ್ಟೆಗೆ ಹೋಗೋಕ್ಕೆ ಅಂತ ಇಲ್ಲೂ ಏನು 3rd ಫ್ಲೋರಲ್ಲಿ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ವಾಟರ್ ಫೆಸಿಲಿಟಿ ಮಾತ್ರ ಸೂಪರ್ ಆಗಿದೆ. CMC ವಾಟರ್ ಕನೆಕ್ಷನ್ ಇರೋದು. ಆಮೇಲೆ ಪ್ಲಸ್ ಬೋರ್ ಇದೆ ಫ್ರೆಂಡ್ಸ್. ಈ ಮನೆಯಲ್ಲಿ ಬೋರ್ ಕೂಡ ಇದೆ.
ಇನ್ನೇನು ಬೇಕು ಫ್ರೆಂಡ್ಸ್, ನಿಮಗೆ ಒಂದು ಬೋರ್ ಇದೆ 30-40, ಆಮೇಲೆ ಈಸ್ಟ್ ಫೇಸು, ಈಸ್ಟ್ ನಾರ್ತ್ ಡೋರ್ಸು, ತುಂಬ ಸ್ಪೇಷಸ್ ಆಗಿದೆ, ಫುಲ್ ಗ್ರಿಲ್ ವರ್ಕ್ ಆಗಿದೆ, ಮನೆ ಸುತ್ತ ಪ್ಯಾಸೇಜ್ ಕೊಟ್ಟಿದ್ದಾರೆ, ಒಂದು ಮನೆಗೂ ಇನ್ನೊಂದು ಮನೆಗೂ ತೊಂದರೆ ಆಗಬಾರ್ದು ಅಂತ. ಆಮೇಲೆ ನೋಡಿ ಈ ಕಡೆ ಏನು ಸೋಲಾರ್ ಕೂಡ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಿಯರ್ ಬೈ ಎಲ್ಲ ಪ್ಲೇಸಸ್, ಎಲ್ಲ ಡೆವಲಪ್ಮೆಂಟ್ ಏರಿಯಾ ಆಗಿದ್ದರಿಂದ ನಿಯರ್ ಬೈ ತುಂಬಾ ಒಳ್ಳೊಳ್ಳೆ ಕಾಲೇಜು ಸ್ಕೂಲ್ಸು ಎಲ್ಲ ಇದ್ದಾವೆ. ಸೊ ನಿಮಗೆ 100% ಈ ಮನೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಂದು ಸರಿ ವಿಸಿಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ಬೈ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ಪ್ರತಿಯೊಂದು ವಿಡಿಯೋದಲ್ಲೂ ನನ್ನದೊಂದು ರಿಕ್ವೆಸ್ಟು, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದೊಂದು ಪ್ರೋತ್ಸಾಹ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ, ಮತ್ತೆ ಸಿಗೋಣ.